ಹಾಯ್, ಎಲ್ಲರಿಗೂ ಸ್ವಾಗತ. ಇವತ್ತು ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಬಳಸ್ಬಿಟ್ಟು ಒಂದು ಸೂಪರಾಗಿ ಟೇಸ್ಟಾಗಿರೋದು ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ಪರೋಟ ತೋರಿಸ್ತಾ ಇದ್ದೀನಿ. ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಯಾವ ಥರ ಮಾಡೋದು ಅಂತ ಶುರು ಮಾಡಿಬಿಡೋಣ. ಈಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಮ್ಮ ನಾರ್ಮಲ್ ಬಳಸ್ತೀವಲ್ಲ ಗೋಧಿ ಹಿಟ್ಟು, ನಮ್ಮ ಮನೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಜನ ಇದ್ದಾರೋ ಅಷ್ಟು ನೋಡಿಕೊಂಡು ಇದು ಕಲಿಸ್ಕೋಬೇಕಾಗತ್ತೆ. ನಾನು ಇಲ್ಲೊಂದು 2-3 ಲೋಟ ತೊಗೊಂಡಿದ್ದೀನಿ. ಒಂದು 4-5 ಪರೋಟ ಆಗೋಷ್ಟು, 2-3 ಜನಕ್ಕೆ ಆಗೋಷ್ಟು ತೊಗೊಂಡಿದ್ದೀನಿ. ಹಿಂಗಿಟ್ಟು ಗಟ್ಟಿ ಕಲಸಿ ಇಟ್ಕೋಬೇಕಾಗತ್ತೆ. ಈಗೆಲ್ಲ ಮುಚ್ಚಿಟ್ಬಿಡ್ತೀನಿ. ಹಿಂಗೆ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉಪ್ಪು ಹಾಕಿ ಕಲಸಿಟ್ಟಿರೋದು. ಈಗ ನೆಕ್ಸ್ಟ್ ಮೆಂತ್ಯ ಸೊಪ್ಪು ಕಟ್ ಮಾಡಿ ಕ್ಲೀನಾಗಿ ತೊಳೆದು ಕ್ಯಾರೆಟ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈರುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಹಸಿಮೆಣಸಿನ ಪುಡಿ, ಒಂದು ಧನಿಯಾ ಪುಡಿ, 1 ಸ್ಪೂನು ಗರಂ ಮಸಾಲ ಪುಡಿ ಅಷ್ಟು ತೊಗೊಂಡಿದ್ದೀನಿ. ಈಗ ಬನ್ನಿ ಯಾವ ಥರ ಅಂತ ನೋಡ್ಕೊಳ್ಳೋಣ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ ತೊಗೊಂಡು ಈಗ ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಒಂಚೂರು ಶುಂಠಿ ತುರಿದಿರೋದು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೆಕ್ಸ್ಟ್ ಇದನ್ನು ನಾವು ಚೆನ್ನಾಗಿ ಹಂಗೆ ಬಾಡಿಸಾಗಿದ ನಂತರ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಬಾಡಿಸ್ಕೊಳ್ಳೋಣ ಕೆಂಪಿಗೆ ಚೆನ್ನಾಗಿ. ನೆಕ್ಸ್ಟ್ ನಾವು ಒಂದೊಂದೇ ಹಾಕ್ಕೊಂಬಂದ್ಬಿಡೋಣ. ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ತುರಿದು ಇಟ್ಕೊಂಡಿರೋದು ಇದನ್ನು ಹಾಕ್ಕೊಂಡು ಇದನ್ನು ಸಹ ನಾವು ಸ್ಟಫಿಂಗಿಗೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಈಗೆಲ್ಲ ಮಸಾಲೆ ಪೌಡ್ರನ್ನೆಲ್ಲ ಹಾಕೋಣ. ಹಸಿಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಅಷ್ಟು ಹಾಕ್ತಾಯಿದ್ದೀನಿ. ಅಷ್ಟು ಹಾಕ್ಬಿಟ್ಟು ಇದನ್ನು ಸಹ ಚೆನ್ನಾಗಿ ಹಿಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸಾಫ್ಟಾಗಿ ಸ್ಟಫ್ ಮಾಡೋಕ್ಕೆ ಈ ಥರ ಪಲ್ಯ ರೆಡಿ ಮಾಡ್ಕೊಂಬಿಡೋದು ಪರೋಟಕ್ಕೆ. ಹಿಂಗೆಲ್ಲ ಪಲ್ಯ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾವು ತಣ್ಣಗೆ ಆಗೋದಕ್ಕೆ ನಂತರ ಬಿಟ್ಬಿಡೋಣ. ನೋಡಿ ಹಿಂಗೆಲ್ಲ ಚೆನ್ನಾಗಿ ರೆಡಿ ಆಯಿತು. ಈಗ ಬೇರೆ ಬೌಲ್ಗೊಂದು ಸರ್ವ್ ಮಾಡ್ಕೊಂಬಿಡೋಣ. ಈ ಥರ ಎತ್ತಿಟ್ಕೊಂಬಿಡೋಣ ತಣ್ಣಗಾಗೋದಕ್ಕೆ. ನೆಕ್ಸ್ಟು ನಾವು ಚಪಾತಿ ಎಲ್ಲ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಗಟ್ಟಿಗೆ, ಅದನ್ನು ತಗೊಂಡು ಈಗ ಲಟ್ಟಿಸ್ಕೊಂಡು ಬರೋಣ. ಈಗ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸ್ಟಫಿಂಗಿಗೆ. ಈಗ ನಾನು ಹಿಂಗೆ ಒಂದು ಚಪಾತಿ ಲಟ್ಸೋದು ಥರ ತಗೊಂಡು ಒಂದು ಉಂಡೆ ತಗೊಂಡು ಈ ಥರ ಮಧ್ಯ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುತ್ತಿ ರೋಲ್ ಮಾಡ್ಕೊಂಬಿಡೋಣ. ರೋಲ್ ಮಾಡಿಕೊಂಡು ಮತ್ತೆ ಒತ್ತೋಣ ಈ ಥರ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಪದ್ರಾಗಿ ಬರುತ್ತೆ. ಹಿಂಗೆ ರೌಂಡಿಗೆ ಸುತ್ಕೊಂಬಿಟ್ಟು ಲಟ್ಸ್ಬಿಟ್ಟು ಈಗ ನಾವು ಹಿಂಗೆ ಸ್ವಲ್ಪ ಲಟ್ಟಿಸ್ಕೊಂಡು ನೆಕ್ಸ್ಟ್ ನಾವು ಇದಕ್ಕೆ ಸ್ಟಫಿಂಗಿಗೆ ಆ ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಮೆಂತ್ಯ ಸೊಪ್ಪು ಕ್ಯಾರೆಟಿಂದೆಲ್ಲ ಅದನ್ನು ತುಂಬ್ಕೋಬೇಕಾಗತ್ತೆ. ಈಗ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಲಟ್ಟಿಸ್ಕೊಂಡು ನಾನು ನೆಕ್ಸ್ಟ್ ಇದಕ್ಕೆ 1 ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಪಲ್ಯನ ಸೇರಿಸ್ತಾಯಿದ್ದೀನಿ. ಸೇರಿಸ್ಬಿಟ್ಟು ಈಗ ನಾವು ಹಿಂಗೆಲ್ಲ ಸುತ್ಕೊಂಬಿಡೋಣ. ಹಿಂಗೆ ಸ್ಟಫಿಂಗ್ ತುಂಬಿಬಿಟ್ಟು ನಾವು ಮುಚ್ಚಿಬಿಟ್ಟು ಮಧ್ಯೆ ಹಂಗೆ ದಪ್ಪಗೆ ಇರಲಿ, ಚೆನ್ನಾಗಿ ಬರುತ್ತೆ ಅವಾಗ. ಈಗ ನಾವು ಇದು ಎಣ್ಣೆ ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಮೇಲೆ, ಚೆನ್ನಾಗಿ ಕಾಣುತ್ತೆ ಅಂತ. ಎಳ್ಳೊಂದು ಸ್ವಲ್ಪ ಹಾಕ್ಕೊಂಡ್ಮೇಲೆ ಹಿಂಗೆ ಲಟ್ಟಿಸಿ ಈ ಥರ ಪರೋಟನೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ತುಂಬ ಟೇಸ್ಟಾಗಿರುತ್ತೆ. ಚಟ್ನಿ ಯಾವುದು ಬೇಕಾಗಿರಲ್ಲ ಇದಕ್ಕೆ, ಬರೀ ಮೊಸರು ಇದ್ದರೆ ಸಾಕಾಗತ್ತೆ. ಮೊಸರು ಟೊಮೊಟೊ ಸಾಸಲ್ಲಿ ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು. ಚಟ್ನಿ ಮಾಡೋ ಟೆನ್ಷನ್ ಇರೋದಿಲ್ಲ. ಎಲ್ಲ ಪಲ್ಯ ಎಲ್ಲ ಅದರಲ್ಲೇ ತುಂಬಿಸಿರ್ತೀವಲ್ಲ ಪರೋಟ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ನೋಡಿ ಈ ಥರ ಎಲ್ಲ ಲಟ್ಟಿಸ್ಕೊಂಡು ನಿಧಾನಕ್ಕೆ ನಾವು ಲಟ್ಟಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಇದು ಸ್ಟಫಿಂಗ್ ಮಾಡೋದ್ರಿಂದ ನಾವು ಹಿಟ್ಟನ್ನ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ. ನೋಡಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ ಎಲ್ಲ ರೆಡಿ ಮಾಡ್ಕೊಂಡಿರೋದನ್ನು ಬೇಯಿಸ್ಕೊಳ್ಳೋಣ. ಈಗ ಒಂದೊಂದೇ ನೋಡಿ ಈ ಥರ ಕಾದ ಹಂಚಿನ ಮೇಲೆ ಹಾಕ್ಕೊಂಡು ಹಿಂಗೆ 2 ಬದಿನೂ ಸಹ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಸೂಪರಾಗಿರುತ್ತೆ ಮಾತ್ರ. ಬಿಸಿ ತಿಂತಾಯಿದ್ರೆ ಮಳೆ ಚಳಿಗೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರ್ತದೆ ಮಾತ್ರ ಇದು. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. 2 ಬದಿಲು ಬೇಯಿಸ್ಕೊಂಡಿದ್ದೀನಿ. ನೋಡಿ ಇನ್ನೊಂದು ಅದೇ ಥರ ಬೇಯಿಸ್ಕೊಂಬಿಡೋಣ. 2 ಕಡೆನೂ ಬೇಯಿಸ್ಕೊಂಬಿಡೋಣ. ನೋಡಿ ತುಂಬ ಟೇಸ್ಟಾಗಿರುತ್ತೆ. ತುಂಬ ರೋಸ್ಟಾಗಿ ಬಂದು ಮಾತ್ರ ಎಣ್ಣೆ ಹಾಕಿ ಸುತ್ತ ಹಿಂಗೆ ಕೆಂಪಿಗೆ ರೋಸ್ಟಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ ಹಿಂಗೆ ತೆಗ್ದಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ರೋಸ್ಟಾಗಿ ಕೆಂಪಿಗೆ ಬಂದಿದೆ. ಇದೇ ಥರ ನಾವು ಸರ್ವ್ ಮಾಡೋಣ. ಇವಾಗ ಮೊಸರಿಗೆ ಒಂದು ಸ್ವಲ್ಪ ಹಸಿಮೆಣಸಿನ ಪುಡಿ, ಗರಂ ಮಸಾಲ ಎಲ್ಲ ಹಾಕಿ ಒಂದು ಸ್ವಲ್ಪ ಚೂರು ಉಪ್ಪು ಹಾಕಿ ಇದು ಮಾಡಿದ್ದೀನಿ. ಇದರಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಗಟ್ಟಿ ಮೊಸರು ಇರಬೇಕು. ಇದು ತಿನ್ನೋದಕ್ಕೆ ಚೆನ್ನಾಗಿರ್ತದೆ. ಮೊಸರೊಳಗಡೆ ಚಟ್ನಿ ಬೇಕಾಗಿರೋದಿಲ್ಲ. ನೋಡಿ ಎಳ್ಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿ ಬಂದಿದೆ. ಖಂಡಿತ ಟ್ರೈ ಮಾಡಿ ನೀವು ಸಹ. ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ನೀವು ಮನೇಲಿ ಮಾಡಿದಾಗ. ಹೊಸದಾಗಿ ನೋಡ್ತಿರೋರು ಎಲ್ಲರೂ ಮತ್ತೆ ಇನ್ನೊಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದನ್ನು ಮರಿಬೇಡಿ.
ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಪರೋಟ ನಮ್ಮ ಹತ್ರ. ಮಕ್ಕಳು ಲಂಚ್ ಬಾಕ್ಸಿಗೆ ಎಲ್ಲದಕ್ಕೂ ಕಟ್ಟೋದಕ್ಕೆ ಚೆನ್ನಾಗಿರ್ತದೆ. ಬರೀ ನಾರ್ಮಲ್ ಚಪಾತಿ ತಿಂದು ಬೇಜಾರಾದಾಗ ಈ ಥರ ನಾವು ಪರೋಟ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಇದು ಮೆಂತ್ಯ ಸೊಪ್ಪು ಮತ್ತು ಕ್ಯಾರೆಟ್ ಸೊಪ್ಪಿನ ಪರೋಟ. ಇಷ್ಟ ಆಯಿತು, ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ನೆಕ್ಸ್ಟ್ ಸಿಗೋಣ.